ಸತೀಶ್ ರೆಡ್ಡಿ ಯಾರು ಸರ್? ಅವ್ರ ಹಿನ್ನೆಲೆ ಏನು? ಅವರಿಗೂ ಜನಾರ್ದನ್ ರೆಡ್ಡಿ ಅವರಿಗೂ ಏನಾದ್ರು ವೈಷಮ್ಯನ, ದ್ವೇಷನ? ನನಗೆ ಸತೀಶ್ ರೆಡ್ಡಿ ಅವರು ಮುಂಚೆ ಯಾವಾಗ ನೋಡಿಲ್ರಿ. ಆಮೇಲೆ ಅವ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡಂತ ಟೈಮಲ್ಲಿ ಈ ಕೊಳಗಲ್ದವ್ರು ಅಂತೇಳಿ ನಮ್ಮ ಗ್ರಾಮಾಂತರ ಕ್ಷೇತ್ರದವ್ರು ಅಂತೇಳಿ ಗೊತ್ತಾಯ್ತ್ರಿ. ಗೊತ್ತಾದ ತಕ್ಷಣನೇ ಅವ್ರು ಇತ್ತೀಚೆಗೆ ಅವ್ರಿಗೆ ಬೆಳಕು ಬಂದಂತವ್ರಿ. ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ. ಅಂದ್ರೆ ಅವ್ರು ಭರತ್ ರೆಡ್ಡಿಗೆ ತುಂಬಾ ಕ್ಲೋಸ್, ಅಂದ್ರೆ ಅವ್ರೇನೋ ರಿಲೇಟಿವ್ಸ್ ಏನೋ ಆಗ್ತಾರಂತ್ರಿ. ಅವ್ರ ರಿಲೇಟಿವ್ಸ್ ಆದಂತ ಅವ್ರು ಸಿಂಡಿಕೇಟ್ ಅಂತ ಹೇಳಿ ಮಾಡ್ಕೊಂಡಾರಿ. ಸಿಂಡಿಕೇಟ್ ಅಂದ್ರಿಗಿನ ಅವ್ರು ನೋಡಿ ಎಲ್ಲಾ ಬ್ಯಾನರ್ಗಳಲ್ಲಿ ಸಿಂಡಿಕೇಟ್ ಅಂತ ಹಾಕಿರ್ತಾರ್ರಿ. ಅವ್ರೆಲ್ಲಾ ಕೂಡ ಈ ಮಟ್ಕ ಆಡುವಂತವ್ರು, ಜೂಜ ಆಡುವಂತವ್ರಿಗೆ ಅದು ಸಿಂಡಿಕೇಟ್ ಅಂತ ಹೇಳಿ ಮಾಡ್ಕೊಂಡಾರೆ. ಪುಷ್ಪ ಸಿನಿಮಾ ನೋಡ್ರಿ, ಅದ್ರಲ್ಲಿ ಸಿಂಡಿಕೇಟ್ ಇರ್ತದ ನೋಡಿ. ಅವ್ರ ಬ್ಯಾನರ್ಸ್ ಎಲ್ಲ ಸಿಂಡಿಕೇಟ್ ಅಂತ ಮಾಡ್ಕೊಂತಾರ್ರಿ. ಈ ಸಿಂಡಿಕೇಟ್ ದಲ್ಲಿ ಅವರು ನಾರಾ ಭರತ್ ರೆಡ್ಡಿ ಇದಾರೆ ನೋಡ್ರಿ. ಈ ಸಿಂಡಿಕೇಟ್ ಅಂತ ಮಾಡ್ಕೊಂಡು ಈ ಸಿಂಡಿಕೇಟ್ ಕೆಳಗಡೆ ಮಟ್ಕ ಆಡಿಸ್ತಾರ್ರಿ. ಈ ಸಿಂಡಿಕೇಟ್ ಒಳಗಡೆ ಇಸ್ಪೇಟಲ್ಲಿ ಆಡಿಸ್ತಾರ್ರಿ. ಈ ಸಿಂಡಿಕೇಟ್ ಕೆಳಗಡೆನೆ ಗಾಂಜಾ ಮಾರಿಸ್ತಾರ್ರಿ. ಈ ಸಿಂಡಿಕೇಟ್ ಒಳಗಡೆ ಎಲ್ಲ ಏನೇನ್ ಮಾಡಬಾರ್ದು ಎಲ್ಲವನ್ನೂ ಮಾಡ್ತಾರ್ರಿ. ಈ ಸಿಂಡಿಕೇಟ್ ಅಮೌಂಟ್ ಬಂದು ಸತೀಶ್ ರೆಡ್ಡಿ ಅವ್ರಿಗೆ ಸೇರ್ಕೊಂತದ್ರಿ. ಅವರು ಸತೀಶ್ ರೆಡ್ಡಿಗೆ ಡೈಲಿ ಮಿನಿಮಮ್ ಅವ್ರದ್ದು 1 ಕೋಟಿ ರೂಪಾಯಿ ಕಲೆಕ್ಷನ್ ಆಗುತ್ತೆ. ಸುಮ್ನೆ ಇಲ್ಲಿಗಲ್ ಆಗಿ 1 ಕೋಟಿ ರೂಪಾಯಿ ಕಲೆಕ್ಷನ್. ಅವ್ರು ಕೂಡ ಎಲ್ಲಿ ಇರ್ತಾರ, ಅಲ್ಲೆಲ್ಲೋ ಇರ್ತಾರಂತ್ರಿ. ಅವ್ರ ಮನೆ ಎದುರುಗಡೆ ಹೋದ್ರೆ ರೀ ಎಲ್ಲ ಈ ಸಿಮೆಂಟ್ ಚೀಲ ಎಲ್ಲ ಕೂಡ ಈ ಬಾರ್ಡರ್ ಸೆಕ್ಯೂರಿಟಿ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಇರ್ತದ, ಅಲ್ಲಿ ಸಿಮೆಂಟ್ ಚೀಲಗಳೆಲ್ಲ ಇಟ್ಕೊಂಡು ಗನ್ ಇಟ್ಕೊಂಡಿರ್ತಾರೆ. ಪ್ರೈವೇಟ್ ಗನ್ ಮೇಲೆ ಹಂಗ ಇಟ್ಕೊಂಡಿರ್ತಾರ್ರಿ. ಆತ 3ನೇ ಮಾಡಿ ಮೇಲೆ ಇರ್ತಾರಂತ್ರಿ. ಡೈಲಿ 1 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾರ್ರಿ. ಡೈಲಿ ಅವ್ರ ಇನ್ಕಮ್ ಬಳ್ಳಾರಿ ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ರೀ. ಇವ್ ಮಟಕ ಎಲ್ಲ ಕೂಡ ರೀ ಓಣಿಯಲ್ಲಿ ಬರೀತಾರ್ರಿ. ಮಟಕ ಅಂದ್ರೆ ಇಸ್ಪೇಟಲ್ಲಿ ಅಲ್ರಿ. ಇಲ್ಲಿ ನೋಡಿ ಇಸ್ಪೇಟಲ್ಲಿ ಎಲ್ಲೆಲ್ಲ ಆಡ್ತಾರ ನೋಡ್ಸ್ಬಿಡ್ತೀನಿ. ನನ್ನ ಹತ್ರ ಇದೆ. ಇಸ್ಪೇಟಲ್ಲಿ ರೀ ಒಂದು ಓಣ್ಯಾಗ ಆಡ್ತಾರೆ. ಇಸ್ಪೇಟಲ್ಲಿ ಹೆಂಗ್ ಆಡ್ತಾರೆ ಸಾಕಷ್ಟು ರೀ. ನೋಡಿ ನಮ್ಮ ಕೋಟೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ರಿ ಬಹಳ ಪವಿತ್ರವಾದಂತ ದೇವಸ್ಥಾನ ರೀ. ಆ ಕೋಟೆ ಮಲ್ಲೇಶ್ವರ ಸ್ವಾಮಿ ಗುಡಿಯಲ್ಲಿ ನಿನ್ನೆ ನೋಡ್ತಾ ಇದ್ರೆ ಆ ಕೋಟೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಬಗಲಗಡೆ ದೇವಸ್ಥಾನ ಗೋಪುರದ ಕೆಳಗಡೆನೆ ಇವರು ಇಸ್ಪೇಟಲ್ಲಿ ಆಡಿಸ್ತಾ ಇದಾರೆ. ಅಂದ್ರೆ ಸಾಕಷ್ಟು ಇಸ್ಪೇಟಲ್ಲಿ ಅವ್ರು ಇನ್ಕಮ್ ರೀ ಪರ್ ಡೇ 1 crore ರೀ. ಪೊಲೀಸರು ರೀ ಅಲ್ಲೇ ಅಡ್ಡಾಡ್ತಿರ್ತಾರ್ರಿ. ಅಂದ್ರೆ ಇದೆಲ್ಲವೂ ಸತೀಶ್ ರೆಡ್ಡಿ ಮಾಡೋದು, ಅದು ಭರತ್ ರೆಡ್ಡಿ ಗೊತ್ತಿದೆ. ಹೌದ್ರಿ. ಅವ್ರು ಸಪೋರ್ಟ್ ಇದೆಯಾ ಭರತ್ ರೆಡ್ಡಿ ಅವ್ರಿಗೆ ಪೂರ ರೀ. ಇವರೇ ಎಲ್ಲ ಒನ್ ಡೇ 1 ಇನ್ಕಮ್ 1 crore ರೂಪಾಯಿ ರೀ. ಅವ್ರು ನೋಡಿ ಇಲ್ಲಿಗಲ್ ಸ್ಯಾಂಡ್ ಮಾಡ್ತಾರ್ರಿ. ಇಲ್ಲಿಗಲ್ ಸ್ಯಾಂಡ್ ಇದೆಲ್ಲವೂ ಭರತ್ ರೆಡ್ಡಿ ಅವ್ರ ಮೂಗಿನ ಕೆಳಗೇನೆ ನಡೀತಿದೆ. ಎಲ್ಲ ಅವ್ರು MLA ಸಾಬ್ರೇ ಅವ್ರಿಗೆ ಎಲ್ಲ ಕಂಪ್ಲೀಟ್ ರೀ. ಅಂದ್ರೆ ಇವ್ರು ಸಿಂಡಿಕೇಟ್, ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಎಲ್ಲ ಸಿಂಡಿಕೇಟ್ ಬಂದ್ಬಿಡ್ಬೇಕ್ರಿ. ಎಲ್ಲ ಅಮೌಂಟ್ ಡೈಲಿ 1 crore ಇಂದ ಸಿಂಡಿಕೇಟ್ ಬಂದ್ಬಿಡ್ಬೇಕ್ರಿ. ಸಿಂಡಿಕೇಟ್ ಅಂದ್ರೆ ನಾವು ಪುಷ್ಪ ಸಿನಿಮಾ ನೋಡ್ತೀವಿ. ಇವಾಗ ನೋಡ್ಸಿದಲ್ರಿ ಭರತ್ ರೆಡ್ಡಿ ಸಾಬ್ರು ಸಿಂಡಿಕೇಟ್ ಲಾಂಚ್ ಮಾಡ್ತಾ ಇದಾರ. ಅದೆಲ್ಲ ನೋಡ್ಸಿದ್ರೆ ಎಷ್ಟು ವರ್ಷದಿಂದ ನಡೀತಿದೆ? ಮೋಸ್ಟ್ಲಿ ಅವ್ರು MLA ಆದ ನಂತರ ಆಗಿದೆ. ಇವಾಗ 2.5 ವರ್ಷ ಆಯ್ತು ನಾವು MLA ಆಗಿ. ಅವರು 2.5 ವರ್ಷದಿಂದ ನಡೀತಾ. ಮುಂಚೆ ಈ ರೀತಿ ಕಲ್ಚರ್ ಇಲ್ರಿ. ಅವ್ರು ಸತೀಶ್ ರೆಡ್ಡಿ ಅವ್ರು ಕೂಡ 3ನೇ ಮಾಡಿ ಮೇಲೆ ಇರ್ತಾನ್ರಿ. 3ನೇ ಮಾಡಿ ಮೇಲೆ ಇದ್ದಂತ ಟೈಮಲ್ಲಿ ರೀ ಅವ್ರ ಅವ್ರಿಗೆ ಅಭ್ಯಾಸ ಏನಂದ್ರೆ ಸಂಜೆ ಆದ್ರೆ ಸಾಕು ಗುಂಡಾರಿಸ್ತಾನ್ರಿ. ಯಾರನ್ನ ಪಂಚಾಯತಿ ಬಂದ್ರಿಗಿನ ಅವ್ರಿಗೆ ಲ್ಯಾಂಡ್ ಸೆಟ್ಲ್ಮೆಂಟ್ಸ್, ಬಿಲ್ಡಿಂಗ್ ಸೆಟ್ಲ್ಮೆಂಟ್ಸ್. ಅವ್ರು ನಾನು ಇಷ್ಟೊಳಗಡೆ ಕ್ಯಾಸೆಟ್ ಒಂದು ಆಡಿಯೋ ಬಿಡುಗಡೆ ಮಾಡ್ತೀನಿ. ಆಡಿಯೋ ಅಲ್ಲ, ವಿಡಿಯೋ ಬಿಡುಗಡೆ ಮಾಡ್ತೀನಿ. ಅದು ಇನ್ನ ಸಿಕ್ಕಿಲ್ಲ, ನಾನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಯಾರೋ ವೈಶ್ಯ ಕಮ್ಯುನಿಟಿ ಅವ್ರದ್ದು ಯಾರ್ದು ಅವ್ರ ಹತ್ರ ಪಂಚಾಯತಿ ಮಾಡಿ ಗಾಳಿಯಲ್ಲಿ ಗುಂಡಾರಿಸಿರಿ. ಅವ್ರ ಬೈ ಬಿದ್ದು ಅವ್ರ ಆಸ್ತಿ ಎಲ್ಲ ಬರೆಸ್ಕೊಂಡು ಬೂಟ್ ನೆಕ್ಕಸ್ತಾರ್ರಿ ಇವ್ರು. ಸತೀಶ್ ರೆಡ್ಡಿ ಬೂಟ್ ನೆಕ್ಕಬೇಕ್ರಿ. ಆ ರೀತಿ ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನಲ್ರಿ. ಎಷ್ಟು ದೌರ್ಜನ್ಯ ಅಂದ್ರೆಗಿನ ಅದು ಕೇಳಕ್ಕೆ ಸಾಧ್ಯ ಇಲ್ಲ. ಸತೀಶ್ ರೆಡ್ಡಿ ಜೊತೆ ನೇರವಾಗಿ ಭರತ್ ರೆಡ್ಡಿ ಅವರ ಬೆಂಬಲ ಇದೆ ರೀ. ಇವಾಗ ನೋಡ್ರಿ ವಿದ್ಯಾನಗರದಲ್ಲಿ ಒಂದು ಮನೆ ಮಾಡ್ಯಾರ್ರಿ. ಮತ್ತೆ ರಾಯಲ್ ಟೂರಿಸ್ಟ್ ಹೋಮ್ ಬಗಲ್ಗಡೆ ಒಂದು ಮನೆ ಮಾಡ್ಯಾರಿ. ಗಾಂಧಿನಗರದ ಒಂದು ಮನೆ ಮಾಡ್ಯಾರಿ. ಡೈಲಿ ಇಸ್ಪೇಟೆ ಇದು ಈ ಮಟ್ಕ ಬರೀತಾರ ನೋಡ್ರಿ. ಮಟ್ಕದೆಲ್ಲ ಕೂಡ ರೋಡ್ ಮನೇಲಿ ರೊಕ್ಕ ಜೋಡಿಸ್ತಾರ್ರಿ. ಇಷ್ಟಿಷ್ಟು ರಾಶಿ ಜೋಡಿಸ್ತಾರ್ರಿ ಮನೇಲಿ. ಅವ್ರು ಎಷ್ಟು ರೊಕ್ಕ ಜೋಡಿಸ್ತಾರಂದ್ರೆ ಡೈಲಿ ಮಿನಿಮಮ್ ಎಷ್ಟೋ ಕಲೆಕ್ಷನ್ ಮಾಡ್ಕೊಂತಾರಿ. ಆ ಮಟ್ಕ ಬರೋ ನಂಬರ್ ಎಲ್ಲ ಕೂಡ ಯಾವಾಗ ಘೋಷಣೆ ಮಾಡ್ತಾರೆ, ರಾತ್ರಿ ಘೋಷಣೆ ಓಪನ್ ಏನಂತಾರ್ರಿ. ಅದು ಅನೌನ್ಸ್ ಮಾಡಂತ ಟೈಮಲ್ಲಿ ಇವರೇ ಮಟ್ಕ ತಗೊಂತಾರ, ಇವರೇ ಬರೀತಾರ್ರಿ, ಇವರೇ ಘೋಷಣೆ ಮಾಡ್ತಾರ್ರಿ. ಎಲ್ಲ ಕೂಡ ಈ ರೀತಿ ಎಲ್ಲಾ ಕಡೆ ಕೂಡ ಬಂದು ಪರ್ ಡೇ 1 ಕೋಟಿ ರೂಪಾಯಿ ಬರ್ಬೇಕಂತ ಸಿಂಡಿಕೇಟ್ ಮಾಡ್ಕೊಂಡಾರ್ರಿ. ಇದೆಲ್ಲ ಕಳೆದ 2.5 ವರ್ಷದಿಂದ ನಡೀತಿದೆ ಬಳ್ಳಾರಿ ನಗರದಲ್ಲಿ ಅಂತ ನಿಮ್ಗೆ ಗೊತ್ತಿದ್ರು ನೀವಾಗ್ಲಿ ಜನಾರ್ದನ್ ರೆಡ್ಡಿ ಅವರಾಗ್ಲಿ ಸತೀಶ್ ರೆಡ್ಡಿನ ಪ್ರಶ್ನೆ ಮಾಡಿದ್ರ ಅಥವಾ ಭರತ್ ರೆಡ್ಡಿ ಅವ್ರನ್ನ ಪ್ರಶ್ನೆ ಮಾಡಿದ್ರ? ಯಾವತ್ತು ಪ್ರಶ್ನೆ ಮಾಡಿದ್ದಿಲ್ಲ ರೀ. ಯಾಕಂತ ಹೇಳಿದ್ರೆ ನಾನು ಬಹಳಷ್ಟು ಸಾರಿ ಗಮನಿಸಿದ್ದೇನ್ರಿ. ಗಮನಿಸಿದಂತ ಟೈಮಲ್ಲಿ ಕೂಡ ಅವ್ರ ಸರ್ಕಾರ ಇದೆ. ಸರ್ಕಾರ ಜೊತೆ ಅವ್ರ ಮಂತ್ರಿಗಳು, ಅವ್ರ ಮಿನಿಸ್ಟರ್ಗಳ ಅವರು ಇನ್ಚಾರ್ಜ್ ಮಿನಿಸ್ಟರ್ಸ್ ಇದ್ದಿದ್ರ.
ಪೊಲೀಸ್ ಇದಾರ ಅವರೆಲ್ಲ ಕೂಡ ರಕ್ಷಣೆ ಮಾಡಬಹುದಿತ್ತು, ಅವರೆಲ್ಲ ಕೂಡ ಸಪೋರ್ಟ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿದ್ದಿಲ್ಲ ನನಗೆ. ನಾನು ನಂತರ ನಮ್ಮ ಅಡಿಷನಲ್ ಎಸ್ ಪಿ ಸಾಹೇಬ್ರು ಎಸ್ ಪಿ ಅವರಂತೂ ಯಾರು ಹೆಣ್ಮಗಳು ಇದ್ದಲ್ರಿ, ಅವ್ರೇನೋ ಟ್ರಾನ್ಸ್ಫರ್ ಆಯ್ತು 1 ವರ್ಷ ಆದ್ಮೇಲೆ, ಅದು ಪ್ರೋಸೆಸ್ ಬೇಕಾದ್ರೆ 1 ವರ್ಷ ಆದ್ಮೇಲೆ ತಗೊಂಡ್ಬಿಡ್ತಾರ್ರಿ. ಆ ಹೆಣ್ಮಗಳು ನಂತರ ಹೊಸ ಎಸ್ ಪಿ ಅವ್ರು ಪವನ್ ನಿಜ್ಜೂರ್ ಅವ್ರು ಬಂದಿದ್ರು. ಅವ್ರು ಕೂಡ ಪಾಪ 24 ತಾಸಲ್ಲಿ ಅವರು ಪಾಪ ಸಸ್ಪೆಂಡ್ ಆದ್ರು. ನಂತರ ಈ ಅಡಿಷನಲ್ ಎಸ್ ಪಿ ಸಾಹೇಬ್ರು ಅವ್ರ ಬ್ಯಾಕ್ ಗ್ರೌಂಡ್ ಏನ್ರಿ ಅಂದ್ರೆ ಅವ್ರು ಡಿಎಸ್ಪಿ ಆಗಿ ಬಳ್ಳಾರಿಯಲ್ಲಿ ಬಂದಿದ್ರಿ. ಬಳ್ಳಾರಿಯಲ್ಲಿ ಡಿಎಸ್ಪಿ ಇದ್ದಂತ ಟೈಮಲ್ಲಿ ಕೂಡ ಅವತ್ತು ಕೂಡ ಸಂದರ್ಭದಲ್ಲಿ ನಮ್ಮ ಹತ್ರ ಸ್ವಲ್ಪ ವಿರೋಧ ಇತ್ರಿ. ವಿರೋಧ ಇದ್ದಂತ ಟೈಮಲ್ಲಿ ಕೂಡ ಅವರು ಡಿಎಸ್ಪಿ ಇದ್ದಂತ ಟೈಮಲ್ಲಿ ಕೂಡ ಸಾಕಷ್ಟು ಹತ್ಯೆಗಳು ನಡೆದವ್ರಿ. ಇಲ್ಲಿ ಬಳ್ಳಾರಿಯಲ್ಲಿ ಕೂಡ ಅವ್ರು ಇದ್ದಂತ ಟೈಮಲ್ಲಿ ಹತ್ಯೆಗಳು ನಡೆದಂತ ವಿಚಾರದಲ್ಲಿ ಕೂಡ ಡಿಎಸ್ಪಿ ಸಾಹೇಬ್ರು ಅಂತ ಅವ್ರ ಹೆಸರು ರವಿಕುಮಾರ್ ಎಎಸ್ಪಿ ಅವರು, ಅಡಿಷನಲ್ ಎಸ್ ಪಿ ಅವರು. ಅವ್ರು ಇದ್ದಂತ ಟೈಮಲ್ಲಿ ಅವತ್ತು ಕೂಡ ಡಿಎಸ್ಪಿ ಇದ್ದಂತ ಟೈಮಲ್ಲಿ ಹತ್ಯೆಗಳು ನಡೆದವ್ರಿ. ಆ ನಡೆದಂತ ಟೈಮಲ್ಲಿ ಅವ್ರನ್ನ ಅಡಿಷನಲ್ ಎಸ್ ಪಿ ಸಾಹೇಬರಾಗಿ ತಗೊಳೋದಕ್ಕಿಂತ ಮುಂಚೆ ಅವ್ರನ್ನ ಅವತ್ತಿನ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಅವ್ರ ಹತ್ರ ಜಗಳ ಮಾಡ್ಕೊಂಡಿದ್ವಿ, ಅವ್ರ ವಿರುದ್ಧವಾಗಿ ನಾನು ಮಾಡಿದ್ವಿ ಕೆಲಸ ಅನ್ನೋದ ಕಾರಣ ಅವ್ರು ಇಲ್ಲಿ ತಗೊಂಡ ನಂತರ ಕೂಡ ಅವರು ಯಾವತ್ತೂ ಕೂಡ ನೋಡ್ರಿ ಅಲ್ಲಿ ಮಟಕ ನಡೆಸಿರ್ತಾರ, ಮನೆಯಲ್ಲೆಲ್ಲ ಕೂಡ ರೊಕ್ಕ ಜೋಡಿಸ್ತಾರ, ರಾಶಿ ಜೋಡಿಸ್ತಾರ್ರಿ. ಯಾವತ್ತು ಕೂಡ ಅಬ್ಜೆಕ್ಷನ್ ಮಾಡಿದ್ದಂತೂ ಏನಿಲ್ಲ ರೀ. ಎಲ್ಲ ಕೂಡ ಪೊಲೀಸರೆಲ್ಲ ಕೂಡ ಅವ್ರ ಮನೆ ಸುತ್ತ ಅಡ್ಡಾಡ್ತಿರ್ತಾರ್ರಿ. ಇದೆಲ್ಲ ಕಳೆದ 2.5 ವರ್ಷದಿಂದ ನಡೀತಿದೆ ಬಳ್ಳಾರಿ ನಗರದಲ್ಲಿ ಅಂತ ನಿಮಗೆ ಗೊತ್ತಿದ್ರು ನೀವಾಗ್ಲಿ ಜನಾರ್ದನ್ ರೆಡ್ಡಿ ಅವರಾಗ್ಲಿ ಸತೀಶ್ ರೆಡ್ಡಿನ ಪ್ರಶ್ನೆ ಮಾಡಿದ್ರ ಅಥವಾ ಭರತ್ ರೆಡ್ಡಿ ಅವ್ರನ್ನ ಪ್ರಶ್ನೆ ಮಾಡಿದ್ರ? ಯಾವತ್ತು ಪ್ರಶ್ನೆ ಮಾಡಿದ್ದಿಲ್ಲ ರೀ. ಯಾಕಂತ ಹೇಳಿದ್ರೆ ನಾನು ಬಹಳಷ್ಟು ಸಾರಿ ಗಮನಿಸಿದೇನ್ರಿ. ಗಮನಿಸಿದಂತ ಟೈಮಲ್ಲಿ ಕೂಡ ಅವ್ರ ಸರ್ಕಾರ ಇದೆ, ಸರ್ಕಾರ ಜೊತೆ ಅವ್ರ ಮಂತ್ರಿಗಳು, ಅವ್ರ ಮಿನಿಸ್ಟರ್ಗಳ, ಅವರು ಇನ್ಚಾರ್ಜ್ ಮಿನಿಸ್ಟರ್ಸ್ ಇದ್ದಾರ, ಪೊಲೀಸ್ ಇದಾರ, ಅವರೆಲ್ಲ ಕೂಡ ರಕ್ಷಣೆ ಮಾಡಬಹುದಿತ್ತು, ಅವರೆಲ್ಲ ಕೂಡ ಸಪೋರ್ಟ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿದ್ದಿಲ್ಲ ನನಗೆ. ನಾನು ನಂತರ ನಮ್ಮ ಅಡಿಷನಲ್ ಎಸ್ ಪಿ ಸಾಹೇಬ್ರು ಎಸ್ ಪಿ ಅವರಂತೂ ಯಾರು ಹೆಣ್ಮಗಳು ಇದ್ದಲ್ರಿ, ಅವ್ರೇನೋ ಟ್ರಾನ್ಸ್ಫರ್ ಆಯ್ತು 1 ವರ್ಷ ಆದ್ಮೇಲೆ, ಅದು ಪ್ರೋಸೆಸ್ ಬೇಕಾದ್ರೆ 1 ವರ್ಷ ಆದ್ಮೇಲೆ ತಗೊಂಡ್ಬಿಡ್ತಾರ್ರಿ. ಆ ಹೆಣ್ಮಗಳು ನಂತರ ಹೊಸ ಎಸ್ ಪಿ ಅವ್ರು ಪವನ್ ನಿಜ್ಜೂರ್ ಅವ್ರು ಬಂದಿದ್ರು. ಅವ್ರು ಕೂಡ ಪಾಪ 24 ತಾಸಲ್ಲಿ ಅವರು ಪಾಪ ಸಸ್ಪೆಂಡ್ ಆದ್ರು. ನಂತರ ಈ ಅಡಿಷನಲ್ ಎಸ್ ಪಿ ಸಾಹೇಬ್ರು ಅವ್ರ ಬ್ಯಾಕ್ ಗ್ರೌಂಡ್ ಏನ್ರಿ ಅಂದ್ರೆ ಅವ್ರು ಡಿಎಸ್ಪಿ ಆಗಿ ಬಳ್ಳಾರಿಯಲ್ಲಿ ಬಂದಿದ್ರಿ. ಬಳ್ಳಾರಿಯಲ್ಲಿ ಡಿಎಸ್ಪಿ ಇದ್ದಂತ ಟೈಮಲ್ಲಿ ಕೂಡ ಅವತ್ತು ಕೂಡ ಸಂದರ್ಭದಲ್ಲಿ ನಮ್ಮ ಹತ್ರ ಸ್ವಲ್ಪ ವಿರೋಧ ಇತ್ರಿ. ವಿರೋಧ ಇದ್ದಂತ ಟೈಮಲ್ಲಿ ಕೂಡ ಅವರು ಡಿಎಸ್ಪಿ ಇದ್ದಂತ ಟೈಮಲ್ಲಿ ಕೂಡ ಸಾಕಷ್ಟು ಹತ್ಯೆಗಳು ನಡೆದವ್ರಿ. ಇಲ್ಲಿ ಬಳ್ಳಾರಿಯಲ್ಲಿ ಕೂಡ ಅವ್ರು ಇದ್ದಂತ ಟೈಮಲ್ಲಿ ಹತ್ಯೆಗಳು ನಡೆದಂತ ವಿಚಾರದಲ್ಲಿ ಕೂಡ ಡಿಎಸ್ಪಿ ಸಾಹೇಬ್ರು ಅಂತ ಅವ್ರ ಹೆಸರು ರವಿಕುಮಾರ್ ಎಎಸ್ಪಿ ಅವರು, ಅಡಿಷನಲ್ ಎಸ್ ಪಿ ಅವರು. ಅವ್ರು ಇದ್ದಂತ ಟೈಮಲ್ಲಿ ಅವತ್ತು ಕೂಡ ಡಿಎಸ್ಪಿ ಇದ್ದಂತ ಟೈಮಲ್ಲಿ ಹತ್ಯೆಗಳು ನಡೆದವ್ರಿ. ಆ ನಡೆದಂತ ಟೈಮಲ್ಲಿ ಅವ್ರನ್ನ ಅಡಿಷನಲ್ ಎಸ್ ಪಿ ಸಾಹೇಬರಾಗಿ ತಗೊಳೋದಕ್ಕಿಂತ ಮುಂಚೆ ಅವ್ರನ್ನ ಅವತ್ತಿನ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಅವ್ರ ಹತ್ರ ಜಗಳ ಮಾಡ್ಕೊಂಡಿದ್ವಿ, ಅವ್ರ ವಿರುದ್ಧವಾಗಿ ನಾನು ಮಾಡಿದ್ವಿ ಕೆಲಸ ಅನ್ನೋದ ಕಾರಣ ಅವ್ರು ಇಲ್ಲಿ ತಗೊಂಡ ನಂತರ ಕೂಡ ಅವರು ಯಾವತ್ತೂ ಕೂಡ ನೋಡ್ರಿ ಅಲ್ಲಿ ಮಟಕ ನಡೆಸಿರ್ತಾರ, ಮನೆಯಲ್ಲೆಲ್ಲ ಕೂಡ ರೊಕ್ಕ ಜೋಡಿಸ್ತಾರ, ರಾಶಿ ಜೋಡಿಸ್ತಾರ್ರಿ. ಯಾವತ್ತೂ ಕೂಡ ಅಬ್ಜೆಕ್ಷನ್ ಮಾಡಿದ್ದಂತೂ ಏನಿಲ್ಲ ರೀ. ಎಲ್ಲ ಕೂಡ ಪೊಲೀಸರೆಲ್ಲ ಕೂಡ ಅವ್ರ ಮನೆ ಸುತ್ತ ಅಡ್ಡಾಡ್ತಿರ್ತಾರ್ರಿ.